ಮಾಮ ಸತ್ತೋಗೈತೆ ತಾನೇ. ಮಾಮ್ ಸತ್ತೋದ್ಮೇಲೂ ಏನೋ ಒಂದ್ 4 ಅಕ್ಷರ ಕಲ್ತ್ಬಿಟ್ಟು ಬಂದಿದ್ದೀನಿ, ಪ್ಯಾಟೆಯಿಂದ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಈ ಆಟ ಆಡಕ್ ನಿಂತ್ಕೊಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯಾ. ಆ ಮಾಮ ಸತ್ತಾಗ್ಲೇ ಏನಿಯಾ ತಿಂಗ್ಳಾಯ್ತು ನೋಡು. ನಮ್ದೇನಾಯ್ತೋ ಪಾಲ್ತ್ ಕೊಟ್ಬಿಡು, ಎಲ್ಲ ಆಸ್ತಿನ್ವೇ ಭಾಗ ಹಾಕ್ಬಿಡು, ನನಗೆ ಅಷ್ಟೇ ಏನಿಯಾ ಬೇಕಿರೋದು. ನೀನ್ ಮಾತ್ರ ಮೆರಿತಿದ್ಯಾ ಎಲ್ಲ ಮಾಡಿಸ್ಕೊಂಡು ಕೇಳಿದ್ರೆ ನನ್ನ ತವ್ರ ಮನೆಯವ್ರು ಕೊಟ್ರು, ನನ್ನ ತವ್ರ ಮನೆಯವ್ರು ಕೊಟ್ರು, ನನ್ನ ತವ್ರ ಮನೆಯವ್ರು ಕೊಟ್ರು. ಮತ್ತೆ ನಮ್ಮ ತವ್ರ ಮನೇಲಿ ಏನು ಕೊಡಕ್ಕಿಲ್ಲ ಅಂದಿದ ತಕ್ಷಣ ಹಿಂಗೆ ಇರ್ಬೇಕೆ? ನಾನು ನನ್ನ ಮಕ್ಕಳೆಲ್ಲ ಬರೀ ಮನೆಯಾಗೆ ದುಡಿಯೋದೇನೇ ಆಯ್ತು, ನಮಗಂತೂ ನಯ ಪೈಸದ ಏನು ಪ್ರಯೋಜನವೇ ಆಯ್ತಿಲ್ಲ ನಿಮ್ಮಿಂದ. ನೋಡಿ ನನಗೆ ಭಾಗವ ಕೊಟ್ಬಿಡಿ, ನಾನು ಈ ಮನೆಯಿಂದ ಹೊಂಟೋಗ್ಬಿಡ್ತೀನಿ, ಸಾಕು ಸವಾಸ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ಓಹೋ, ಇವಳೇನ್ ಸೀಮೆ ಗೆಲ್ಜಿರೋಳು ಇವಳು, ಏನ್ ಕೋಟಿ ದುಡ್ದು ಬಿಡ್ತಾಳೆ ಹೋಗ್ಬಿಟ್ಟು. ನೋಡು, ದುಡಿಯಾ ದುಡ್ಡು ತೋಟದಾಗ ಅಲ್ಲಿ ಇಲ್ಲಿ ಬರೋ ಕಾಸು ಎಲ್ಲನೂ ಇನ್ನೇನು ನಮ್ದು ಹತ್ರ ಏನು 50 ಎಕರೆ ಜಮೀನಿಲ್ಲ, ಇರೋದೊಂದು 4 ಎಕರೆ ಜಮೀನಾಗಿ ನೀನು ಕೋಟಿ ಬಂದತ್ತೆ. ಓ ಎಲ್ಲನೂ ಮನೆ ಸಂಸಾರಕ್ಕೆ ಏನಿ ಆಯ್ತಾಯ್ತೆ. ಓ ಇದೇನಪ್ಪ ಇದು, ಇದ್ದಕ್ಕಿದಂಗೆ ನೀವು ಹೊಸ ವಿಡಿಯೋ ಬಂದ್ಬಿಡ್ತಲ್ಲ, ಏನಿದು ಅಂತ ಅನ್ಕೊಂಡ್ಬಿಟ್ರ? ಹೇಳಿದ್ದೆ ಅಲ್ವಾ, ಈ ಚಾನಲ್ ಹಳ್ಳಿ ಮನೆ ಕತೆ ಚಾನಲ್ ಆಗಿ ನಿಮಗೆ ಒಂದು ಹೊಸ ಸ್ಟೋರಿಯ ಶುರು ಮಾಡ್ತೀನಿ ಅಂತ ಹೇಳಿ ಸುಮಾರು ದಿನ ಆಗೋಗ್ಬಿಟ್ಟಿತ್ತು. ನಾನು ಹೊಸ ವರ್ಷದ ದಿನನೇನಿಯ ಸುಮ್ಕೆ ಕತೆ ಇಂಟ್ರೊಡಕ್ಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಹೊಸ ವರ್ಷದ ದಿನನೇ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಈಗ ಹೊಸ ವರ್ಷ ಬಂತಲ್ಲ, ಈ ಕತೆದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಆ ಕತೆ ಇನ್ನೇನು ಸ್ವಲ್ಪ ಮುಗಿತಾ ಬಂತಲ್ವಾ, ಆ ಕತೆ ಮುಗಿಯೋ ಅಷ್ಟೊತ್ತೆ ಈ ಕತೆ ಸ್ವಲ್ಪನಾದ್ರು ನಿಮ್ಮ ತಲೆಗೆ ಹೋಗಿ ಅರ್ಥ ಆಗಿರಲಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು, ಒಂದು ಕತೆ ಅರ್ಥ ಆಗಬೇಕು ಅಂದರೆ ಮಿನಿಮಮ್ 1 ತಿಂಗಳಂತೂ ಬೇಕೇ ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಅದಕ್ಕೆ ಅದನ್ನ ಮುಗಿಯೋ ಅಷ್ಟೊತ್ತಿಗೆ ಈ ಸ್ಟೋರಿ ಒಂದೊಂದು ಹಾಕೊಂಡೋದ್ರೆ ನಿಮ್ಗೂ ಸ್ವಲ್ಪ ಅರ್ಥ ಆಗ್ತಾ ಇರ್ತದೆ ಕತೆ ಅಲ್ವಾ. ಅದಕ್ಕೆ ನೀವೇ ಬಂದೀವ್ನಿ. ಈಗ ಇವರಿಬ್ರು ಜಗಳ ಮಾಡ್ತಿರೋದು ಏನಕ್ಕೆ ಅಂತ ಅಲ್ವಾ. ಈ ಅಮ್ಮ ಯಾರು, ಈ ಅಮ್ಮ ಯಾರು ನಿಮಗೆ ಗೊತ್ತು. ನನಗೆ ಕೇಳ್ತೀರಾ, ಈ ಅಮ್ಮ ಮಾಮೂಲಿ ಬಂಗಾರಮ್ಮ ಗೊತ್ತಲ್ಲ, ಈವಮ್ಮ ಬಂಗಾರಮ್ಮ. ಈವಮ್ಮಂಗೇನು ಈ ಮನೆಗೆ ಬಂದಾಗಿಂದನೂ ಎಲ್ಲ ಅಧಿಕಾರನೂ ಈ ಅಮ್ಮನೆ ತಗೊಂಡು ಒಂಚೂರು ಓದ್ಬಿಟ್ಟಿದ್ದೀನಿ, ಹಂಗೆ ಹಿಂಗೆ ಅಂತ ಅಧಿಕಾರ ಎಲ್ಲ ಇವಮ್ಮನೆ ತಗೋಬಿಟ್ಟು ಎಲ್ಲ ದುಡ್ಡಿನ ಜವಾಬ್ದಾರಿ ಇವಮ್ಮನೆ ತಗೋಬಿಟ್ಟು ಎಲ್ಲ ದುಡ್ಡು ಗಿಡ್ಡು ಎಲ್ಲನೂ ಬಡ್ದು ಬಾಯಿಗೆ ಹಾಕಂತಾವಳೆ. ಇನ್ನು ಇವಮ್ಮಂಗೆ ದುರಂಕಾರ ಸ್ವಲ್ಪ ಶಾನೆ, ಆದ್ರೆ ತಲೆನಾಗ ಬುದ್ಧಿ ಮಾತ್ರ ಏನೂ ಇಲ್ಲ. ಏನು ಓದಿಲ್ವಲ್ಲ, ಅದಕ್ಕೆ ಇವಮ್ಮಂಗೆ ಏನು ಗೊತ್ತಾಗಕ್ಕಿಲ್ಲ. ಈ ವರ್ಷ ಹೆಂಗೋನ್ವೆ ಸಂಸಾರ ಮಾಡ್ಕೊಂಡು ಬಂದವಳೆ. ಇವ್ರು ಯಾರು ಗೊತ್ತಾ, ಇಬ್ರು ವಾರ್ಗಿತ್ಯರಾಗಬೇಕು. ಇನ್ನಮ್ಮ ಇವಮ್ಮ ಅವಳಲ್ಲ, ನನ್ಗೆ ಅತ್ತೆನೇ ಆಗ್ಬೇಕು. ನಮ್ಮ ಅತ್ತೆ ಗಂಡ ಸತ್ತೋಗ್ಬಿಟ್ಟವನೇ. ಈಗೇನು ಕಿತ್ತಾಡ್ತಿರೋದು ಅಂದ್ರೆ ಇವ್ರ ಮಾವ ಸತ್ತೋಗ್ಬಿಟ್ಟಿರೋದಲ್ವಾ, ಮನೆಯೆಲ್ಲ ಭಾಗ ಕೊಟ್ಬಿಡು, ಎಲ್ಲ ಮೋಸ ಮಾಡ್ತಿದ್ಯಾ ಅಂತ ನಮ್ಮ ಅತ್ತೆ ಕಿತ್ತಾಡ್ತಾವ್ರೆ. ನನ್ನ ಪಾತ್ರನೂ ಇದ್ರಾಗ ಐತೆ. ಹೇಳ್ತೀನಿ. ಈಗ ಮೊದಲು ನಮ್ಮ ಮನೆ ಕಡೆ ಅಂದ್ರೆ ನಮ್ಮ ಅತ್ತೆ ಮನೆ ಕಡೆ ಯಾರ್ಯಾರು ಅಂತ ತೋರಿಸ್ತೀನಿ ರೀ. ಇವಮ್ಮ ನಮ್ಮ ಅತ್ತೆ ದೇವಮ್ಮ ಅಂತ ಹೇಳ್ಬಿಟ್ಟು ರೀ ಇವರು ನಮ್ಮ ಯಜಮಾನ್ರು ಈರೇಗೌಡ್ರು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ. ಓದಿರೋದು ಮಾತ್ರ ಸೊನ್ನೆ, ಏನು ಬರಕಿಲ್ಲ. ಈ ಮನೆಯಾಗ ಓದಿರೋಳು ನಾನು ಒಬ್ಳೇನಿಯ, ಇನ್ನೊಬ್ಳವಳೆ ನಾನು ನಾದ್ನಿ ಕರಿತೀನಿ ರೀ. ಶಶಿ ಇವಳು ನನ್ನ ನಾದ್ನಿ. ಓದ್ತೀನಿ ಅಂತ ಓದ್ತಾನೆ ಅವಳೆ. ಇವಳು ಮದುವೆ ಮಾಡ್ಬಿಟ್ಟು ಕಳಿಸ್ಬೇಕು. ಅದೇನಿಯ ನಮ್ಮ ಅತ್ತೆಗಿರ ಇವಾಗ ದೊಡ್ಡಿದು ಅಂದ್ರೆ. ಆದ್ರೆ ಇವಮ್ಮ ಅವಳಲ್ಲ, ಇವಮ್ಮ ಬಂಗಾರಮ್ಮ ಬಿಡ್ತಾ ಇಲ್ಲ. ಏನು ಮಾಡೋಕ್ಕಾಯ್ತದೆ, ಮುಂದೆ ಗೊತ್ತಾಯ್ತದೆ ಸ್ಟೋರಿ. ಆಮೇಲೆ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಮೇಯ್ನ್ ನಮಗೆ ವಿಲನ್ಸ್ ಇದ್ರೆ ಎಂಟರ್ಟೈನ್ಮೆಂಟ್. ವಿಲನ್ಸ್ ಇಲ್ಲ ಅಂದ್ರೆ ಯಾವ ವಿಡಿಯೋನು ಸಂದಕ್ ಬರಕಿಲ್ಲ. ಇವಮ್ಮ ಬಂಗಾರಮ್ಮ ಅಂತ ದುಡ್ಡೊಂದು ಚೂರ್ ಮಡಿಕೊಂಡವಳೆ, ಶಾನೆ ಏನಿಲ್ಲ. ಬಿಲ್ಡಪ್ ಮಾತ್ರ ಅವತ್ತೆ ಶಾನೆ. ಇವ್ರು ನಮ್ ಚಿಕ್ಕ ಮಾವ. ಅಂತ ಏನ್ ಹೇಳ್ಕೊಳ ಅಂತ ಒಳ್ಳೆ ಮನುಷ್ಯ ಏನೂ ಅಲ್ಲ. ಆದ್ರೆ ಬಂಗಾರಮ್ಮ ಹೇಳಿದ್ ಮಾತ್ರ ಕೇಳ್ತಾನೆ. ಕೇಳ್ದೆ ಇರ್ತಾನ, ಕೇಳ್ಬೇಕಲ್ಲ. ಬಂಗಾರಮ್ಮ ಪ್ಯಾಟೆಯಿಂದ ಬಂದಿರೋಳು ಮದುವೆ ಮಾಡ್ಕೊಂಡು, ಅದಕ್ಕೆ ಇವಮ್ಮಂಗೆ ಎಲ್ಲ ಗೊತ್ತೈತೆ ಅಂತ ಹೊಸಿ ಬಿಲ್ಡಪ್ಪು. ನಮ್ಮನೆ ಕಡೆ ಫ್ಯಾಮಿಲಿನಾಗ ನನ್ನ ಆದ್ನಿ, ನನ್ನ ಗಂಡ, ನಮ್ಮ ಅತ್ತೆ, ನಮ್ಮ ಮಾವ ಇಲ್ಲ ಸತ್ತೋಗ್ಬಿಟ್ಟವ್ರಿ. ಅದಕ್ಕೇನಿಯ ಇವ್ರು ಆಟ ಆಡಿಸ್ತಿರೋದು. ಆಸ್ತಿ ಭಾಗ ಕೊಡಿ ಅಂತ ಕೇಳಿದ್ರು ದೌಲತ್ತು ದುರಂಕಾರ ಮಾಡ್ಕೊಂಡವ್ರಿ. ನಾನು ನೋಡ್ತಾನೆ ಇದೀನಿ, ಕೊಡ್ತಾರೆ ಅಂತ. ಇವ್ರೇನ್ ಕೊಡಂಗ್ ಕಾಣೆ, ನಾನೇ ಕಿತ್ಕೊಳ್ಳೋದು ಮಾತ್ರ ಏನ್ ಬಿಡಂಗ್ ಕಾಣೆ. ಕಿತ್ಕತ್ತೀನಿ. ಯಾಕೆಲ್ಲ ನಾವು ಮೊದ್ಲೇ ಗೊತ್ತಲ್ಲ ಹೆಂಗೆ ಅಂತ. ಇವ್ರು ಮಕ್ಳಿಲ್ಲ ಅಂತ ಅನ್ಕಬೇಡಿ. ಬಂಗಾರಮ್ಮ ಒಬ್ರಲ್ಲ ಇಬ್ರಲ್ಲ 3 ಜನ ಮಕ್ಳಿರೋದು. ಒಬ್ಳು ರೂಪ, ಇನ್ನೊಬ್ಳು ಲತಾ, ಇನ್ನೊಬ್ಬ ಗೋವಿಂದ ಅಂತ ಹೇಳ್ಬಿಟ್ಟು. ಗೋವಿಂದ ಇಲ್ಲೇನಿ ಅಳ್ಕೊಂಡು ಓಡಾಡ್ಕೊಂಡು ಇರ್ತಿದ್ದ. ಆದ್ರೆ ಇವಮ್ಮ ಕರ್ಕೊಂಡೋಗಿ ಹಿಂದಿನ ತಿಂಗಳು ಎಲ್ಲೋ ಬಿಟ್ಟು ಬಂದವಳೆ. ಅವ್ರು ಯಾರು ಊರಾಗಿಲ್ಲ, ಏನ್ ಮಾಡ್ತಾವ್ರೆ, ಇವಮ್ಮನ ಉದ್ದೇಶ ಏನು, ಅವರೆಲ್ಲ ಏನ್ ದೊಡ್ಡದಾಗಿ ಇಂಜಿನಿಯರಿಂಗ್ ಓದ್ತಾವ್ರ. ಅವೆಲ್ಲ ಗೊತ್ತಾಯ್ತದೆ ಮುಂದೆ. ಅವ್ರನ್ನೆಲ್ಲ ನಿಧಾನಕ್ಕೆ ಪರಿಚಯ ಮಾಡಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಮನೆಯಾಗೆ ನಾವಿರೋದು ಇಷ್ಟೇ ಜನ. ಈ ಬಂಗಾರ 10 ಪೈಸದ ಕೆಲಸ ಮಾಡಕ್ಕಿಲ್ಲ, ನಾವು ಮಾತ್ರ ಮನೆ ಕೆಲಸ ಮಾಡ್ಬೇಕಂತೆ. ಇವಮ್ಮ ಬರೀ ಮ್ಯಾನೇಜ್ಮೆಂಟ್ ನೋಡ್ಕತಾಳಂತೆ. ಅದಕ್ಕೆ ಕಿತ್ತಾಡ್ತಿರೋದು ನಮ್ಮ ಅತ್ತೆ. ನಾವೇ ಮ್ಯಾನೇಜ್ಮೆಂಟ್ ನೋಡ್ಕತೀವಿ, ನೀವೇ ಮನೆ ಕೆಲಸ ಮಾಡಿ ಅಂತ. ಈ ಮನೆಗಿದ್ದು ದೊಡ್ಡ ಪಿಲ್ಲರ್ ನಮ್ಮ ತಾತ ಗೋವಿಂದ.
ಹೊಗೆ ಹಾಕಿಸ್ಕೊಬಿಟ್ಟೈತೆ. ಅದಕ್ಕೇನೆ ಆಸ್ತಿ ಪಾಲು ಎತ್ಕೊಂಡು ಈ ಅಮ್ಮನ ಸವಾಸನ ಬಿಟ್ಬಿಟ್ಟು ಈಚೆ ಕಡೆಗೆ ಹೋಗೋಣ ಅಂತ ಕಾಯ್ತಾ ಇದೀವಿ. ಆದ್ರೆ ಇವಮ್ಮ ಬಿಡ್ತಾನೆ ಇಲ್ಲ, ಆಸ್ತಿ ಕೊಡ್ತಾನೆ ಇಲ್ಲ. ಏನ್ ಮಾಡನಿ? ಕೇಳಿ 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 ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಈ ಕೇಳಿದ್ರೆ ಏನ್ ಹೇಳ್ತಾನೆ ನಮ್ ಚಿಕ್ಕ ಮಾವ, ಕೇಳಿ ಮಾವ, ನಮ್ಮ ಆಸ್ತಿಯ ನಮಗ್ ಕೊಟ್ಬಿಟ್ರೆ ನಾವು ಬೇರೆ ಕಡೆ ಹೋಗಿ ಹೆಂಗೋ ಬದುಕತೀವಿ ತಾನೇ. ನೀವು ಬ್ಯಾರೆ ಹೋಗ್ಬಿಟ್ಟು ಬದುಕಕ್ಕಾಯ್ತದ? ಯಾರು ಓದಿಲ್ಲ ಬರ್ದಿಲ್ಲ ವಿಷಯ ಗೊತ್ತಿಲ್ಲ ಏನು ಗೊತ್ತಿಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ರೆ ಎಲ್ಲ ಜೀವನ ಮಾಡಕ್ಕಾಯ್ತದ? ನಮ್ ಕೈ ಕೆಳಗಡೆ ಇದ್ರೆ ಏನ್ ಸೌದೋಯ್ತದ? ಎಲ್ಲಾ ಮಕ್ಳು ಮದ್ವೆ ಆಗಂತಂದ್ರೆ ನಮ್ಮ ಮನೆಯಾಗ ಏನೇ ಇದ್ರೆ ಏನು ಆಗಕ್ಕಿಲ್ಲ, ಏನು ಸೌದೋಗಕ್ಕಿಲ್ಲ. ಇಲ್ಲೇ ಇರ್ರಿ. ಈಗ ಭಾಗ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀರಾ ನೋಡಿ. ನಾನು ಹೆಂಡತಿ ಇರೋದಕ್ಕೆ ಮನೆ ನಡೀತೈತೆ. ನನ್ನ ಹೆಂಡತಿ ನೋಡಿ ಹೆಂಗೋ ಮುಂದ್ ನಿಂತ್ಕೊಂಡು ಎಲ್ಲ ಸಂಸಾರ ನೋಡ್ಕೊತಾವಳೆ. ನೀವೇನಿಯ ಮನೆಯಿಂದ ಈಚೆ ಕಡೆಗೆ ಹೋದ್ರು ನಿಮ್ ಕತೆ ಅಷ್ಟೇ ಏನಿಯ ಮುಗೀತು ಅಂತಾನೇನಿಯ ಅರ್ಥ. ಯಾ ಈಚೆ ಕಡೆ ನಿಮ್ಗೆ ಸಂಸಾರ ಮಾಡಕ್ಕೂ ಜೀವನ ಮಾಡಕ್ಕೂ ಆಗಕ್ಕಿಲ್ಲ. ನಾನು ಹೆಂಡತಿ ಇರೋದಕ್ಕೆ ಇಷ್ಟು ದಿನ ನಡೆದೈತೆ ಸಂಸಾರ ಮನೆ ಅಂತ ಹೇಳ್ಬಿಟ್ಟು. ನನ್ನ ಹೆಂಡತಿಗಾನೆ ಇಲ್ಲ ಅಂದ್ರೆ ನೀವೆಲ್ಲ ಬೀದಿಗೆ ಬಂದ್ಬಿಡ್ತಾ ಇದ್ರಿ. ನನ್ನ ಹೆಂಡತಿ ಓದವಳೆ, ಪ್ಯಾಟೆನಾಗ ಇದ್ಬಿಟ್ಟು ಬಂದವಳೆ. ನೋಡಿ, ಎಲ್ರು ಮನೆಯಾಗ ಇದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿನಾಗ ಇರ್ಬೇಕು ಇದ್ರೆ ಸುಮ್ನಿರೋದ್ ಕಲ್ತ್ಕೊಳ್ಳಿ. ನೋಡಿ, ನಿಮ್ಗೆ ಏನಾರ ಶಾನೆ ವ್ಯವಹಾರದ ಕೆಲಸ ನನ್ನ ತಲೆ ಮೇಲೆ ಆಗ್ತಾ ಇದೀವ? ಇಲ್ಲ ತಾನೆ? ಎಲ್ಲ ವ್ಯವಹಾರ ನಾವೇ ಒತ್ಕೊಂಡಿದೀವಿ ತಾನೆ? ಮನೆನ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋದು ನಿಮ್ ಕೈಲಿ ಆಯ್ತಿಲ್ಲ ಅಂದ್ರೆ ಏನು? ಇವ ನೋಡ್ರಲ್ಲ, ಇದೇ ರಾಗ ಇದೇ ಹಾಡು ನಾವು ಕೇಳ್ತಾನೆ ಇದೀವಿ. ಇವರು ಇದೇ ತರ ಹೇಳ್ತಾನೆ ಅವ್ರಿ. ಅದಕ್ಕೆ ನಮ್ಮ ಅತ್ತೆ ರೊಚ್ಚಿಗೆ ಎದ್ಬಿಟ್ಟೈತಿ ಇವಾಗ. ನಮ್ ಭಾಗ ನಮಗ್ ಕೊಟ್ಬಿಡಿ, ನಾವು ಹೊಂಟೋಗ್ಬಿಡ್ತೀವಿ ಅಂತ. ಅಂಟ ಮಂದಿರು ಜೊತೆಯಾಗಿದ್ರೆ ಕಷ್ಟ ಆಯ್ತದೆ. ಅದು ಬೇರೆ ನಾನ್ ಸೊಸೆಯಾಗಿ ಬಂದೀವ್ನಿ ಇಲ್ಗೆ. ಅಷ್ಟಾದ್ರೂನುವೆ ಇವ್ರೇನು ಹೋಗಂಗ್ ಕಾಣೆ, ನಮ್ಮನ್ ಕಳ್ಸಂಗೂ ಕಾಣೆ. ಇವರು ಹೋಗಲ್ಲ, ನಮ್ಮನ್ನು ಕಳ್ಸಲ್ಲ. ಅದಕ್ಕೆ ಇವಾಗ ಪಿಲಾನ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಇವ್ರ ಮಕ್ಕಳು ಮಾತ್ರ ಇಲ್ಲಿ ಇರಕ್ಕಿಲ್ಲ, ನಾವು ಮಾತ್ರ ಇಲ್ಲಿರ್ಬೇಕು. ಈಗ ನನ್ನ ನಾದ್ನಿನ ಓದ್ಸಕ್ಕೆ ಪ್ಯಾಟೆ ಕಳಿಸ್ರಿ ಅಂದ್ರೆ ಕಳ್ಸಕ್ಕಿಲ್ಲ. ಅವಳು ಇವ್ರ ಮಕ್ಕಳಷ್ಟು ಬುದ್ಧಿವಂತರಲ್ವಂತೆ. ಏನ್ ಮಾಡೋಣ? ನಮ್ ಶಶಿ ಅದಕ್ಕೆ ದಿನ ಅಪ್ ಅಂಡ್ ಡೌನ್ ಮಾಡ್ತಾವಳಿ. ಓದ ಬಂದ, ಓದ ಬಂದ, ಇದೇನೇನಿಯೇ ಪಾಪ ಅವಳದು ಕ್ಯಾಮಿ ಆಗೋಗ್ಬಿಟ್ಟೈತೆ. 10 ಪೈಸೆ ಏನಾರ ಮನೆಗೆ ಬೇಕು ಅಂದ್ರೂ ಈ ಬಂಗಾರ ಮುನ್ನೇ ನಾವು ಕೇಳಬೇಕು. ಒಂದು ತರಕಾರಿ ಬೇಕು ಅಂದ್ರೂ ಇವಳನ್ನೇ ಕೇಳಬೇಕು. ತಿರ್ಗಾ ನಮ್ಗೇನಾರ ಎಲ್ಲನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇವಮ್ಮನ್ ಪರ್ಮಿಷನ್ ತಗೋಬೇಕು. ಇದೆಲ್ಲ ಬಹಳ ದಿನದಿಂದ ನಮ್ಮ ಅತ್ತೆ ಸಹಿಸ್ಕೊತೈತೆ. ಆದ್ರೆ ನನ್ನ ಕೈ ಸಹಿಸಕ್ಕಾಯ್ತಿಲ್ಲ. ನಾನ್ ಬಂದ 6 ತಿಂಗಳಿಗೆ ನಮ್ಮ ತಾತ ಟಿಕೆಟ್ ಕೊಟ್ಟೆ. ನಮ್ಮ ತಾತಂಗೆ, ನಮ್ಮ ತಾತ ಹೋಯ್ತು. ಈಗ ಈ ಅಮ್ಮಂಗೆ ಟಿಕೆಟ್ ಕೊಟ್ಟು ಕಳಿಸ್ಬೇಕು. 6 ತಿಂಗಳಾಯ್ತು ಅಷ್ಟೇ ನಮ್ಮನ್ನ ಮದುವೆ ಆಗಿ. ನಾನು ಯಾಕೆ ಇಷ್ಟು ಬಿರ್ನ ಮದುವೆ ಮಾಡ್ಕೊಂಡೆ ಅಂದ್ರೆ ಇವ್ರು ನಮ್ಮ ಅತ್ತೆ ಮಗನೇ ಆಗ್ಬೇಕು. ಅದಕ್ಕೆ ನೆನೆಯ ಮದುವೆ ಮಾಡ್ಬಿಟ್ಟು ನಮ್ಮ ಅಮ್ಮ ಕಳಿಸ್ಬಿಡ್ತು ನನ್ನ. ಏನ್ ಮಾಡ್ತೀರಾ? ಅಯ್ಯೋ, ಈ ಅಮ್ಮಂತಾಗ ಬಂದು ತಗ್ಲಾಕೊಂಬಿಟ್ಟು ಬ್ಯಾಡ ಕತೆ. ನಮ್ಮ ಮನೆಯಾಗೋ ಒಬ್ರು ಏನಂತ ಬುದ್ಧಿವಂತರಂತೂ ಅಲ್ವೇ ಅಲ್ಲ. ಇವ್ರವ್ರಲ್ಲ, ನಮ್ಮ ಅತ್ತೆ ಓದಿಲ್ಲ, ನನ್ನ ಗಂಡನ್ನು ಓದಿಸಿಲ್ಲ. ಈ ಬಂಗಾರ ಮೌಳೆಲ್ಲ ಕಿತ್ತೋದಳು. ಅವ್ರ ಮಕ್ಕಳನ್ನ ಒಂಚೂರು ಓದ್ಸವಳೆ. ಓದ್ಲಿಲ್ಲ ಅಂದ್ರೂ ಹೆಂಗ ಕಳ್ಸಿ ಓದ್ಸವಳೆ. ಆದ್ರೆ ನನ್ನ ಗಂಡನ್ ಮಾತ್ರ ಓದಿಸಿಲ್ಲ. ಆದ್ರೆ ನಮ್ಮ ಶಶಿಗೆ ಸ್ವಲ್ಪ ಅಟ್ಟಶಾನೆ. ನಾನು ಹೋಗೇ ಹೋಯ್ತೀನಿ ಅಂತ ಹೋಯ್ತಾವಳೆ ಕಾಲೇಜ್ಗೆ ಅಂತ. ಕಿತ್ತೋದ್ ಬಂಗಾರಮ್ಮ ಇವಳು. ರೀ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯ, ಏನ್ ಕೇಳೋದಿಲ್ಲ. ಯಾವ ಆಸ್ತಿ ಪಾಲು ಗಿಲ್ಲ ಏನಿಲ್ಲ. ನಡಿರಿ ಹೋಗೋಣ ಸುಮ್ಕೇಣಿಯ. ಆಸ್ತಿ ಪಾಲು ಅಂತ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಇನ್ನು ಹೆಣ್ಮಕ್ಳು ಮದುವೆ ಎಲ್ಲ ಮಾಡಿದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ. ನಡಿರಿ ಸುಮ್ಕೇಣಿಯ. ಇವ್ರದೊಂದು ತಲೆನೋವು. ನಾನು 2 ಹೆಣ್ಮಕ್ಳು, ಅವ್ರಿಬ್ರು ಒಬ್ರಿದ್ರೆ ಅದೊಂಥರ. ಈಗ 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳ್ಸೋದಂದ್ರೆ ಸುಮ್ಮನೆ ಆಯ್ತದೆ? ನಡಿರಿ, ಒಳ್ಳೆ ಒಳಿಗಳು ನೋಡಬೇಕು, ಮಾಡಬೇಕು. ಅಲ್ಲಿ ಗಂಟ ಇವರೆಲ್ಲ ಇಲ್ಲೇನೇನಿಯ ಇರ್ಲಿ. ನೀನ್ ಹೇಳೋದು ಸತ್ಯನೇನೆ. ಈ ಅಮ್ಮಂಗೆ ಒಂದೇ ಆಸೆ, ಈ ಅಮ್ಮನ ಹೆಣ್ಮಕ್ಳನ್ನ ಕೋಟ್ಯಾಧೀಶ್ವರಗಳು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ಲವಳು ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ಆದ್ರೆ ನಮ್ಮ ಮನೆಗೆ ಮಾತ್ರ ಇಲ್ಲ. ಒಂದು 6 ತಿಂಗಳು ಒಂದು ಕಿತ ಬತ್ತವೆ ಹೋಯ್ತವೆ ಅಷ್ಟೇ ಏನಿಯ. ಕೇಳಿದ್ರೆ ಅದು ಏನೋ ತೊಳ್ಳಾಗ್ತಾವ್ರೆ ಅಂತ ಹೇಳ್ತಾವಳೆ. ಅದೇನು ತೊಳ್ಳಾಗ್ತಾವ್ರೋ ಏನ್ ಮಾಡ್ತಾವ್ರೋ ದೇವ್ರಣೆ ನನಗಂತೂ ಗೊತ್ತಿಲ್ಲ. ಗೊತ್ತಾಯ್ತದೆ ಮುಂದೆ ಏನ್ ಮಾಡ್ತಾವ್ರಿ ಅಮ್ಮನ ಮಕ್ಕಳು ಅಂತ. 2 ಹೆಣ್ಮಕ್ಳು 1 ಗಂಡು ಮಗ. ನೋಡನಿ ಏನ್ ಮಾಡ್ತಾರೆ ಅಂತ. ನೋಡ್ದ ಇವಳಿಗೆ ಎಷ್ಟು ಹೇಳಿದ್ರು ಭಾಗ ಕೊಡಕ್ಕಿಲ್ಲ ಅಂತೇಳಲ್ಲ. ನಾವೇನಿಯ ಕೋರ್ಟ್ ಗಿಟ್ಗೆ ಹಾಕೊಂಡ್ಬಿಟ್ಟು ಭಾಗ ತಗೋಬೇಕಾಯ್ತದೆ. ಹಿಂಗೆ ಇದ್ಬಿಟ್ರೆ ಇವಮ್ಮೇನ್ ಭಾಗ ಕೊಡಂಗ್ ಕಾಣೆ. ಅತ್ತೆ ನೋಡಿ, ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ ಅತ್ತೆ. ಏನು ಸಿಗೋದಿಲ್ಲ. ಕಿರ್ಚಾಡ್ಕೊಂಡು ಕುಂತ್ಕೊಂಡ್ರೆ ನಮ್ಗೆ ನಾವು ನಾಜೂಕಾಗಿ ಎತ್ಕೋಬೇಕು. ಟೈಮ್ ತಗೊಂಡು ನಾನೇನಿಯ ಹೆಂಗ್ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸುಮ್ಕಿರಿ ನೋಡೋಣ. ಹೆಂಗನ ಮಾಡಿ ಎತ್ಕೋಬೇಕಷ್ಟೇ ನೆನಿಯ. ಸುಮ್ಕೆ ನೆನಿಯ. ನೀವು ಕಿರ್ಚಾಡಿ ಪರ್ಚಾಡಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಸರಿನಾ? ಅಯ್ಯೋ, ಎಲ್ಲ ನನ್ನ ಕರ್ಮ. ನನ್ನ ಗಂಡ ಮದ್ಯಕ್ಕೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟ. ನನ್ನ ಮಗ ಇದ್ದಿದ್ರೆ ಯೋನಾಗದು. ನನ್ನ ಮಗ ಅರ್ಧಕ್ಕೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟ. ಈಗ ನನ್ನ ನಾಳೆಗೆ ಬಿದ್ದೈತೆ ಎಲ್ಲ. ನನ್ಗೆ ಇವಳು ನೋಡಿದ್ರೆ ಭಾಗ ಕೊಡಕ್ಕಿಲ್ಲ ಅಂತಾಳೆ. ಯವ್ವ, ಹೊಲ್ದಾಗೆಲ್ಲ ಬಡ್ಕೊಂಡು ನನಗೂ ಸಾಕಾಗೋಗ್ಬಿಟ್ಟೈತೆ. ನಮ್ಮ ಮಾವು ಸತ್ ಮೇಲೆ ಭಾಗ ಕೊಡ್ತೀನಿ ಅಂತ ಹೇಳಿದ್ಲು. ಈಗ ಮಾಮ್ ಸತ್ತು ಆಗ್ಲೇ ನೀವು 1 ತಿಂಗಳಾದ್ರೂ ಭಾಗದ ವಿಚಾರ ಮಾತಾಡಿದ್ರೆ ಸಾಕು ಮೂತಿ ತಿರ್ಕೊಂಡು ಹೋಯ್ತಾಳಲ್ಲ. ಏನವ ಸೊಸೆ, ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟ ಆಯ್ತದೆ. ನನ್ನ ಮಗಳು ಮದುವೆ ಯಾವಾಗ ಬರೀ ದುಡ್ದು ಇವಮ್ಮನ ಬಾಯಿಗೆ ಇಕ್ಕದಾಯ್ತು. ಅಯ್ಯೋ ಕರ್ಮ.
ಏಯ್ ನಿನ್ ಗಂಡ್ಸಲ್ವೆಲ್ಲ ಏನೋ ಒಂದ್ ಕೇಳಿ ಮಾಡ್ತೀಯ ಅಂತ ನಾನು ಬಿಡು ನನ್ನ ಮಗ ದೊಡ್ಡನಾದ್ಮೇಲೆ ನೋಡ್ಕತಾನೆ ಅಂತ ಹೇಳಿದ್ರೆ ನೀನೇನು ನೋಡ್ಕೋಬೇಡ ಬಿಡು ನೀನ್ ತಿನ್ಕೊಂಡಿರ್ ನೀನು ಏನು ನಾಲಾಯಕ್ ನೀನು ಹೋಗಿ ಗೇಮೆ ಮಾಡ್ಕೊಂಡು ತಗಳಿ ತಗಳಿ ಚಿಕ್ಕಮ್ಮ ಅಂತ ಇಕ್ತಿರು ಎಲ್ಲಾನು ನಿಮ್ ಚಿಕ್ಕಮ್ಮನ ಕೈಗೆ ಕರ್ಮ ಯವ್ವ ನಡಿಯವ ಈ ಸ್ಕೂಲ್ಗೆ ಗೊತ್ತಾಗಕ್ಕಿಲ್ವೇ ನಡಿ 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 ಅಯ್ಯೋ ಬರೀ ಕರ್ಮ ಆಯ್ತು ಅಮ್ಮ ಬಸ್ ಚಾರ್ಜ್ಗೂ ಕಾಸು ಕೊಟ್ಟಿಲ್ವಲ್ಲ ಕಾಸು ಹೋಗ್ ನಿಮ್ ಚಿಕ್ಕಮ್ಮನ್ ಕೇಳೋಗು ಯಾರು ಬಾಯ್ಬಿಟ್ಟು ಮಾತಾಡ್ಬೇಡ್ರಿ ನಮ್ಮ ಪಾಡು ನಾವು ಒಂಟೈತಿಗಳು ಇರಕ್ಕಿಲ್ಲ ಅಂತ ಬೊಗಳ್ರಿ ಅಂದ್ರೆ ಯಾರು ಬೊಗಳೋದಿಲ್ಲ ನೀವು ಹೋಗು ಕಾಸು ಪಾಸು ಎಲ್ಲ ಹಿಡ್ಕೊಂಡು ಹೋಗಿ ಆವೇ ಮುಂತಾಗೆ ಕೈ ಕಾಲು ಹಿಡಿದ್ಬಿಟ್ಟು ನನಗೆ ಬೇಕು ಅಂತ ಕೇಳು ಕೊಡ್ತಾಳೆ ಇಡ್ರಿಸ್ತಾಳೆ ಇಸ್ಕಳಿವಂತೆ ಹೋಗು ನನ್ನ ಕರ್ಮಕ್ಕೆ ಎಂಥ ಮಕ್ಳು ಉಟ್ಬಿಟ್ಟಿದ್ದೀರಾ ಅಂದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ನೀವಂತೂ ತಗೊಳ್ಳಿ ಅಯ್ಯೋ ನೋಡು ಆ ಸಾಸ್ವೆ ಡಬ್ದಾಗ ಐತೇನೋ ಶಶಿ ತಗೊಂಡು ಹೋಗಿ ಕಾಲೇಜ್ಗೆ ಟೈಮ್ ಆಯ್ತು ಸುಮ್ಕೇನೆ ಕಾಯ್ಕೊಂಡು ಕುಂತ್ಕೋಬೇಡ ನೀನು ಸುಮ್ಕೇನೆ ಸರಿ ಅದಕ್ಕೆ ಆಯ್ತು ನೋಡಿ ಬರೀ ಇದೇನೇ ಆಯ್ತು 4-5 ಜೊತೆ ಬಟ್ಟೆ ಬಿಟ್ರೆ 4-5 ಜೊತೆ ಬಟ್ಟೆನೂ ನಂತ ಗೊತ್ತಿಲ್ಲ ಅಂತ ಬಾಳು ಬಂದ್ಬಿಟ್ಟಿದ್ದೀನಿ ನಾನಂತೂ ಮಾತಾಡ್ಬೇಕು ಅಂತ ನನಗೂ ಅನ್ನಿಸ್ತದೆ ಅದೇ ನಮ್ಮ ಚಿಕ್ಕಮ್ಮನ ಕಣ್ಣು ನೋಡಿದ್ರೆ ನನಗೂ ಭಯವಾಯ್ತದೆ ಒಳ್ಳೆ ಹಿಂಗೆ ಗುರಾಯಿಸ್ಕೊಂಡು ಹಿಂಗೆ ಬಿಡ್ತಾ ಇತ್ತಾಳೆ ಕಣ್ಣ ಇನ್ನು ಯಾವಾಗ ಈ ಕರ್ಮ ಎಲ್ಲ ಅರಿತದೋ ಏನ್ ಕತೆಯೋ ನಾನಂತೂ ಈ ಮನೆಯಿಂದ ಹೊಂಟೋಗ್ಬಿಟ್ರೆ ಅಷ್ಟೇ ನೆನೆಯೇ ಸಾಕು ನೀವೊಬ್ರು ಬಾಕಿ ಇದ್ರಿ ಬಿಡಿ ಅಲ್ಲರಿ ನಾನೇನಾರ ಬದು ಮಾಡ್ಕೊಂಡ್ಬಿಟ್ಟು ಬಂದಿಲ್ಲ ಅಂತ ಹೇಳಿದ್ರೆ ನೀವು ಕತಿ ಏನಾಗದ್ ಹೇಳಿ ಅಲ್ಲ ಆಯೆಲ್ಲ ಓದಿಯೆಲ್ಲ ಹಿಂಗೆ ಇದ್ಬಿಟ್ರೆ ಹೆಂಗೆ ಹೊಸಿ ವಿದ್ಯಾ ಬುದ್ಧಿನ ಕಲ್ತ್ಕೊಂಡಿದ್ರೆ ಏನೋ ಕೋರ್ಟು ಕಚೇರಿ ಅಂತ ಅಳ್ದುಬಿಟ್ಟು ಏನೋ ಮಾಡ್ಕೊಂಡ್ಬಿಟ್ಟು ಬರ್ಬೋದಿತ್ತಲ್ಲ ಏನ್ ಮಾಡನಿ ಒಂದ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದೋಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಅಯ್ಯೋ ಇದೇನು ಓದಿಯ ಕಂಡ್ಲ ಬಾರ್ಲಕ್ಕೆ ಆಮೆ ಮಾಡುವಂತ ಕ್ಯಾಮ್ಗೆ ಹಾಕೊಂಡು ಅಯ್ಯೋ ಬಾರ್ಲ ನಿಂಗೆ 10 ರೂಪಾಯಿ ಕೊಟ್ಟೆನು 20 ರೂಪಾಯಿ ಕೊಟ್ಟೆನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹಾಳು ಮಾಡ್ಬಿಡ್ತು ನಾನ್ ತಾನೇ ಏನ್ ಮಾಡ್ಲಿ ಪೊದ್ದು ಹೆಂಗ ಹೊಸಿ ನೀನ ತಿಳ್ಕೊಂಡಿದ್ದೀಗಲ್ಲ ನೀನ ಹೊಸಿ ಹೆಂಗೋನು ತಿಳ್ಕೊಂಡು ಹೆಂಗೋ ಹೊಸಿ ನೋಡ್ಕೊಳಮ್ಮಿ ನಮಗ್ ತಾನೇ ಏನ್ ಗೊತ್ತಾಯ್ತದೆ ಪಾಪ ನೀನು ಸಂದಾಗ ನೋಡ್ಕೊತೀನಿ ನೀನು ಅಲ್ಲಿ ಕರ್ಕೊಂಡೋಯ್ತೀನಿ ಇಲ್ಲಿ ಕರ್ಕೊಂಡೋಯ್ತೀನಿ ಅಂತ ಮದುವೆ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕ ಮುಂತಾಗ ತಗ್ಲಾಕೊಂಡಿದ್ದೀನಿ ಆದಷ್ಟು ಬೇಗ ಬ್ಯಾರೆ ಮನೆ ಮಾಡ್ಕೊಂಡು ಹೊಂಟೋಗ್ಬಿಡೋಣ ಬಿಡು ಸರಿನಾ ನೀವು ಬರೀ ನನ್ನ ಹತ್ರ ಅಷ್ಟೇ ಮಾತಾಡೋದು ಇನ್ ಬೇರೆ ಯಾರ ಹತ್ರನೂ ಮಾತಾಡೋದಿಲ್ಲ ಅಂತ ನಂಗೆ ಬಹಳ ಚೆನ್ನಾಗಿ ಗೊತ್ತು ಹೋಗ್ಬೋದು ನನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತು ನಾನು ಮಾಡ್ಕೊತೀನಿ ಇದು ಕಣ್ರಪ್ಪ ನನ್ನ ಸದ್ಯದ ಪರಿಸ್ಥಿತಿ ಅಂದ್ರೆ ಫಸ್ಟು ಭಾಗ ತಕೊಂಡು ಹೋಗ್ಬೇಕು ಈ ಮನೆ ಇರಲೆಕ್ಕ ದೊಡ್ಡ ಮಗಂಗೆ ಏನಿಯ ಬರ್ಬೇಕು ನಮ್ಗೆ ಬರ್ಬೇಕು ಅದನ್ನು ಕೇಳಬೇಕು ಇವನು ಹೇಳ್ತಾಳೋ ಇವನ್ ಕತೆಯೋ ಎಲ್ಲ ಕೇಳಿ ವಿಚಾರ ಮಾಡಿ ಆಮೇಕಿಂದ ಭಾಗ ತಗೋಬೇಕು ನೋಡನಿ ಏನಾಯ್ತದೆ ಅಂತ ಹೆಂಗ ಅನ್ನಿಸ್ತು ಕತೆ ಈಗೆಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿದೀನಿ ನನಗೆ ಗೊತ್ತು ಸದ್ಯಕ್ಕೆ ಅರ್ಥ ಆಗಲ್ಲ ನಿಮ್ಗೆ ಸ್ವಲ್ಪ ದಿನ ಹೋಗ್ಬೇಕು 1 ತಿಂಗಳು 2 ತಿಂಗಳು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಹೋಗೆಲ್ಲ ಇನ್ವಾಲ್ವ್ ಆಗ್ಬೇಕಲ್ಲ ಅದಕ್ಕೆ ನನಗೆ ಗೊತ್ತು 1-2 ತಿಂಗಳು ಬೇಕು ಅಂತ ಅದ್ರ ಜೊತೆಗೆ ಈಗ ನಡೀತಾ ಇತ್ತಲ್ಲ ಕತೆ ಪುಟ್ಟಿ ಕತೆ ಅದೆಲ್ಲನೂ ಬರ್ತಾ ಇರೋದಲ್ವಾ ನಿಮ್ಗೇನು ಬೇಜಾರಾಗಲ್ಲ ಆದ್ರೂ ಕತೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಅಂದ್ರೆ ಇಂಟ್ರೊಡಕ್ಷನ್ ಹೆಂಗಿತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸರಿನೇನ್ರಪ್ಪ ಹೊಸ ವರ್ಷದ ದಿನನೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸುಮ್ಮನೆ ಇಂಟ್ರೊಡಕ್ಷನ್ ಅಂತ ಮಾಡಿದ್ದೀನಿ ಅವಾಗ ನಿಮ್ಗೆ ಹಾಕೊಂಡಿದ್ರೆ ಸ್ಟೋರಿನೂ ಸ್ವಲ್ಪ ಅರ್ಥ ಆಗ್ತಾ ಇರ್ತದೆ ಅಂತ ಹೇಳ್ಬಿಟ್ಟು